ಈಗ ಕೆಲವೊಬ್ಬರು ಅಭಿಮಾನಿಗಳು ಹೇಳೋ ಪ್ರಕಾರ ಸುದೀಪ್ ಅವ್ರು ಬಿಟ್ರೆ ಬೇರೆ ಯಾವ ಕಲಾವಿದರು ಕೂಡ ಅವರ ಸ್ಮಾರಕ ನಿರ್ಮಾಣಕ್ಕೆ ಸಹಕರಿಸ್ತಿಲ್ಲ, ಬೆಂಬಲ ಕೊಡ್ತಿಲ್ಲ ಅನ್ನುವಂಥದ್ದು. ಯಾವ ಸ್ಮಾರಕ ನಿರ್ಮಾಣ? ಅದೇ ಬೆಂಗಳೂರಲ್ಲಿ ಮಾಡಿದ್ರು, ನೆನೆ ತೆರವುಗೊಳಿಸಿದ್ರಲ್ಲ, ಅಲ್ಲಿ ಮಾಡ್ಬೇಕು ಅನ್ನೋದಕ್ಕೆ ಸುದೀಪ್ ಅವ್ರು ಬಿಟ್ರೆ ಬೇರೆ ಯಾವ ಕಲಾವಿದರು ಕೂಡ ಸಾಥ್ ಕೊಡ್ತಿಲ್ಲ. ಎಲ್ಲರ ಪರವಾಗಿ ನಾನು ಹೇಳ್ತೀನಿ, ಎಲ್ಲರ ಪರವಾಗಿ ನಾನು ಮಾತಾಡ್ತೀನಿ. ನಿಮ್ಮ ಹತ್ರ ಯಾರಾದ್ರೂ ಕಲಾವಿದರು ಬಂದು ಮಾತನಾಡಿದ್ರು ಹಿಂದೆ ಅಲ್ಲೇ ಮಾಡೋಣ ಹಂಗೆ ಹಿಂಗೆ ಅಂತ ಯಾರಾದ್ರೂ ಸಪೋರ್ಟ್? ಅಲ್ಲೇ ಮಾಡೋಣ ಅಂತಂದ್ರೆ ಅದು ಕೇಸ್ ನಡೀತಾ ಇದರಿಂದ ಏನೇನೂ ಮಾಡಕ್ಕಾಗಲ್ಲ. ಎಲ್ರಿಗೂ ಆಸೆ ಇದ್ರು ಕೂಡ ಅಲ್ಲಿ ಕೇಸ್ ನಡೀತಾ ಇದೆ, ಏನು ಮಾಡಕ್ಕಾಗಲ್ಲ. ಅದು ಕೇಸ್ ಅದು ಅದು ಇತ್ಯರ್ಥ ಆಗ್ಬೇಕು, ಅಲ್ಲಿವರೆಗೂ ಏನು ಮಾಡಕ್ಕಾಗಲ್ಲ. ಸರ್, ಕುಟುಂಬದ ಮೇಲೆ ಮತ್ತೊಂದು ಆರೋಪ ಇದೆ. ಈ ವರ್ಷ ಅಮೃತ ಮಹೋತ್ಸವ ಮಾಡೋದಕ್ಕೆ ಅಭಿಮಾನಿಗಳು ಮುಂದಾಗಿದ್ರು, ಜೊತೆಗೆ ಚಿತ್ರರಂಗದವರು ಕೂಡ ಸಹಕಾರ ಕೊಟ್ಟಿದ್ರು. ಆದ್ರೆ ಫ್ಯಾಮಿಲಿಯವರು ಬೇಡ ಅಂತ ಅಂದ್ರು, ನಾವು ಬರೋದಿಲ್ಲ ಅಂತ ಹೇಳಿದ್ರು. ಸೊ ಇದ್ರ ಬಗ್ಗೆ ನಿಮ್ ಮೇಲೆ ಆರೋಪ ಇದೆ, ಅದ್ರ ಬಗ್ಗೆ ಅಭಿಮಾನಿಗಳು ಅಂತ ಬರಲ್ಲ, ಕೆಲವು ಅಭಿಮಾನಿಗಳು ಅಂತ ಬರಲ್ಲ, ಕೆಲವು ಅಭಿಮಾನಿಗಳ ಮೇಲೆ ಆರೋಪ ಹೊರಿಸ್ತಾರೆ. ನಾವು ಅವ್ರನ್ನ ಅವ್ರ ಜೊತೆ ನಾವು ಸೇರಲ್ಲ ಅಂತ ಹೇಳಿದಾಗ ಅವರು ಅದರಲ್ಲಿ ಒಂದ್ ನಿಮಿಷ ಉತ್ತರ ಕೊಟ್ಬಿಡ್ತಾರೆ. ಒಂದು ಎರಡನೇದಾಗಿ ಎಲ್ಲಾ ಕಾರ್ಯಕ್ರಮಗಳಿಗೂ ನಮಗೆ ಹೋಗ್ಬೇಕಾಗತ್ತೆ. ಕೆಲವರು ಅದಕ್ಕೆ ಕೇಳೋದು ನಿಮ್ಮ ಅನುಮತಿ ಕೊಡಿ, ಅನುಮತಿ ಕೊಡಿ. ಅನುಮತಿ ಕೇಳೋ ಅವಶ್ಯಕತೆ ಇಲ್ಲ, ನೀವು ಮಾಡ್ಕೊಳ್ಳಿ. ಪ್ರತಿಯೊಂದು ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಬಡಾವಣೆಯಲ್ಲೂ ಅವತ್ತಿನ ದಿವಸ ಒಂದು ಕಾರ್ಯಕ್ರಮ ನಡೆಯುತ್ತೆ, ಮಾಡ್ಕೊಳ್ಳಿ. ಸಂತೋಷ ಇದೆ ನಮ್ಗೆ. ನಾವು ಹೇಳ್ತಾನೆ ಇದ್ದೀವಿ, ಮೆರ್ಸಿ ಅವ್ರನ್ನ ಮೆರೆಸಿದ್ರೆ ನಮ್ಮ ಪರಂಪರೆಯನ್ನು ನಾವೇ ಮೆರೆಸ್ದ ಹಾಗೆ. ಮೆರ್ಸಿ ಅವ್ರನ್ನ, ಸಂತೋಷನೇ ನಮ್ಗೆ. ಆದ್ರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮಗ್ ಹೋಗಕ್ಕಾಗ. ಅದೇ ರೀತಿ ಈ ಕಾರ್ಯಕ್ರಮ ಏನ್ ಮಾಡ್ತಾ ಇದ್ದೀವಿ, ಆ ಕಾರ್ಯಕ್ರಮಕ್ಕೆ ನಮಗ್ ಹೋಗಕ್ ಆಗ್ತಿಲ್ಲ, ಅಥವಾ ನಾವು ಹೋಗಲ್ಲ. ಅದನ್ನ ನೀವು ಮಾಡಬೇಡಿ ಅಂತ ಯಾವತ್ತೂ ಹೇಳಿಲ್ಲ, ಮಾಡ್ಕೊಳ್ಳಿ, ಸಂತೋಷ. ನಾವೊಂದೇನೋ ಒಂದು ಕಾರ್ಯಕ್ರಮ ಮಾಡ್ತೀವಿ, ನಮ್ ಜೊತೆನೂ ಸೇರ್ಕೊಳ್ಳಿ. ಇಡೀ ಚಿತ್ರರಂಗ ಸೇರುತ್ತೆ, ಸೇರ್ಕೊಳ್ಳಿ ನಮ್ ಜೊತೆಲಿ. ಸಂತೋಷ ಇದೆ ನಮ್ಗೆ, ಸೇರ್ಕೊಳ್ಳಿ. ಅನ್ಕೊಂಡಿದೀವಿ, ಏನೋ ಒಂದು ಕಾರ್ಯಕ್ರಮ ಅನ್ಕೊಂಡಿದ್ವಿ, ಯಾವ್ದು ನಿಮ್ಗೆ ಆರೈಕೆ ಇದ್ರಲ್ಲೂ ಕೂಡ ಅಮೃತ ಮಹೋತ್ಸವದಲ್ಲಿ ರಾಜೇಂದ್ರ ಸಿಂಗ್ ವರ್ಮ ಕೂಡ ಎಲ್ಲರೂ ಇದ್ರು. ಸೊ ಹೀಗಾಗಿ ನೀವು ಹೇಳಿದ್ರಲ್ವಾ ಕೆಲ ಅಭಿಮಾನಿಗಳು ಅಂತ, ಅವ್ರು ಏನ್ ಮಾಡ್ತಾರೆ, ಅಭಿಮಾನಿಗಳಲ್ಲ ಸರ್, ಅವ್ರು ಏನ್ ಮಾಡ್ತಾ ಇದ್ರು, ಯಾಕೆ ಇಷ್ಟು ನಿಮ್ಗೂ ಅವ್ರಿಗೂ ಹೊಂದಾಣಿಕೆ ಆಗ್ತಾರೆ? ನೀವು ಹೇಳೋರಮ್ಮ, ಈಗ ಒಂದು ಉದಾಹರಣೆ ಕೊಟ್ರಿ, ನಮ್ಮ ವಿರುದ್ಧ ಆರೋಪ ಮಾಡಿದ್ದಾರೆ, ಅವ್ರನ್ನ ನಾವು ಅಭಿಮಾನಿಗಳು ಅಂತ ಹೇಗೆ ಅನ್ಸ್ತಾರೆ, ಅಥವಾ ಹೇಗೆ ಅವ್ರನ್ನ ಪರಿಗಣಿಸೋಣ? ಅಪ್ಪ ಅವರು ಯಾರನ್ನ ಪ್ರೀತಿಸ್ತಾ ಇದ್ರು, ಯಾರು ಅವ್ರ ಕುಟುಂಬ ಅಂತ ಯಾರನ್ನ ಅನ್ಕೊಂಡಿದ್ರು, ಅಥವಾ ಅವ್ರ ಕುಟುಂಬ ಏನಿದೆಯೋ ಅವರನ್ನ ನೀವು ಆರೋಪಿಸ್ತಾ ಇದ್ದೀರಾ. ಇಷ್ಟು ವರ್ಷ ನೀವು ಮಾಡಿರ್ತಕ್ಕಂಥ ಕೆಲಸಗಳು ನೋಡಿಲ್ಲ. ಅವ್ರ ಕುಟುಂಬ, ನಾವು ಕುಟುಂಬದವರು, ಅವರೇ ನಮ್ಮಿಂದ ಮಾಡಿಸಿದ್ದಾರೆ, ನಾವಾಗ ಮಾಡಿಲ್ಲ, ಅವರೇ ನಮ್ಮಿಂದ ಮಾಡಿಸಿದ್ದಾರೆ. ಇಷ್ಟು ಕೆಲಸಗಳನ್ನ ನೋಡಿಲ್ವಾ ನೀವು? ನೀವು ಹೇಗೆ ಆರೋಪಗಳನ್ನು ಹೊರಿಸ್ತೀರಾ? 14.3 ಕಿಲೋಮೀಟರ್ ಉದ್ದದ ರಸ್ತೆ ಆಗಿದೆ. ಬಹುಶಃ ಇಡೀ ಜಗತ್ತಿನಲ್ಲಿ ನನಗೆ ಗೊತ್ತಿಲ್ಲ, ಬಹುಶಃ ಅನ್ಕೊಳ್ತೀನಿ, ಒಬ್ಬ ಕಲಾವಿದನ ಹೆಸರಲ್ಲಿ ಆತರ ಅಷ್ಟು ಉದ್ದದ ರಸ್ತೆ ಇಲ್ಲ. ಹೇಗಾಯ್ತದು? ಯಾರು ಮಾಡಿದ್ರು? ಅಥವಾ ಯಾರು ಪ್ರಯತ್ನ ಪಟ್ರು ಅದಕ್ಕೆ? ಸ್ಮಾರಕದ ಬಗ್ಗೆ ಹೇಳಿದ್ರೆ ಯಾರು ಪ್ರಯತ್ನ ಪಟ್ರು ಅದಕ್ಕೆ? ನೀವು ಏನು ನೋಡ್ತಾನೆ ಇಲ್ಲ. ಈ ಚಿತ್ರೋತ್ಸವ ಆಯ್ತು, 30 ಜಿಲ್ಲೆಗಳಿಂದ 30 ಡಿಸೆಂಬರ್ 30 ಜಿಲ್ಲೆಗಳಲ್ಲಿ 30 ಚಿತ್ರಗಳ ಚಿತ್ರೋತ್ಸವ ಇದುವರೆಗೂ ಯಾರು ಮಾಡಿಲ್ಲ. ಹೇಗಾಯ್ತು? ಬೆಂಗಳೂರಲ್ಲೂ ಚಿತ್ರೋತ್ಸವ ಆಯ್ತು, ವಿಜೃಂಭಣೆಯಿಂದಾಯ್ತು. ದೊಡ್ಡ ಮಾಲ್ ಅಲ್ಲಿ ದೊಡ್ಡ ಕಟೌಟ್ ಕೂಡ ಬಂತು. ಇವತ್ತಿನವರೆಗೂ ಮಾಲ್ ಎದುರುಗಡೆ ಕಟೌಟ್ ಇದ್ದಿದ್ದೇ ಇತಿಹಾಸ ಇಲ್ಲ. ಹೇಗಾಯ್ತು? ಯಾರು ಮಾಡ್ತಾರೆ ಅದನ್ನ? ನಮ್ಮನ್ನ ಯಾಕೆ ವಿಲನ್ ಮಾಡ್ತೀರಾ? ತಿಳ್ಕೊಳ್ಳಿ, ಇತಿಹಾಸ, ಹೋರಾಟ ತಿಳ್ಕೊಳ್ಳಿ, ಪ್ರಯತ್ನಗಳು ತಿಳ್ಕೊಳ್ಳಿ, ಅದ್ರ ಹಿಂದೆ ಇರ್ತಕ್ಕಂಥ ಶ್ರದ್ಧೆ ತಿಳ್ಕೊಳ್ಳಿ. ಸರ್, ಇಷ್ಟೆಲ್ಲ ಆರೋಪ ಅಂತ ನೀವು ಹೇಳ್ತಾ ಇದ್ದೀರಾ, ಒಂದ್ಸಲ ಅದು ಎಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅವರಿಗೆ, ಅದನ್ನೇನಾದ್ರು ಕ್ಲಿಯರ್ ಮಾಡ್ಬೇಕು ಅನ್ನೋ ಪ್ರಯತ್ನ. ಅಭಿಮಾನಿಗಳನ್ನ ನಾನೇ ಮನೆಗೆ ಕರ್ಸಲ್ಲ, ನಾನೇ ಖುದ್ದಾಗಿ ಪ್ರಯತ್ನ ಪಟ್ಟಿದ್ದೀನಿ. ಅಭಿಮಾನಿಗಳನ್ನ ಕರೆದಾಗ ಈ ಜನ ನಮ್ಮ ಮೇಲೆ ಆರೋಪ ಹೊರಿಸೋ ಜನ ಬಂದೇ ಇಲ್ಲ, ಬರೋದೇ ಇಲ್ಲ. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್, ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.